ಆತ್ಮನಿ ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು. ಧರ್ಮವೇ ತನ್ನ ಉಸಿರೆಂದು ಕಾಲ ಕಳೆಯುತ್ತಿರುವ ಮಹಾಧರ್ಮಿಷ್ಠನಾದ ಧರ್ಮರಾಯರು ನನ್ನ ಒಡಹುಟ್ಟಿದ ಸಹೋದರನೇ. ಸಹೋದರ ಧರ್ಮ, ಪಾಂಡುರಾಜ, ಕುಂತಿದೇವಿ, ಮಾತೃದೇವಿ ಇವರುಗಳು ನನ್ನ ಜನನೇ ಜನಕರೇ. ಇಂದು ಮಹಾ ತೇಜೋಮಯ ಮೂರ್ತಿಗಳಾದ ಮಹಾಪರಾಕ್ರಮಿಗಳು, ಮಹಾಮೇಧಾವಿಚಾರಿಗಳು ಆದ ಆ ನಕಲ ಸಹದೇವರು ನನ್ನ ಅನುಜರೇ. ಜೀವಂತ ನಾಯಕ, ರುದ್ರಾಂಶ ಸಂಭೂತ, ಸಾವಿರ ಆನೆಗಳ ಬಲವುಳ್ಳ ಶಿವಭಕ್ತಿ ಶಿರೋಮಣಿ ಹರಿಭಯಂಕರನಾದ ರುಕ್ಕೋದರನು ನನ್ನ ಸಹೋದರ. ಹೇ ಭೀಮಸೇನ, ನಾನೆಂತಹ ಭಾಗ್ಯಶಾಲಿ. ಇಂತಹ ಪರಾಕ್ರಮಿಗಳು ನನ್ನ ಸಹೋದರನೇ. ನಾನೆಂತಹ ಭಾಗ್ಯಶಾಲಿ. ಇಂದು ಪರಶುವರೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪಾತ್ರ, ಸುರಲೋಕಕ್ಕೆ ಸೋಪಾನ ಕಟ್ಟಿ ಕಾಮಧೇನು ಕಲ್ಪವೃಕ್ಷವನ್ನು ತಂದ ಫಲ್ಗುಣ, ಗಾಂಡವನವನ್ನು ಹಗ್ಗಿಗೆ ನೈವೇದ್ಯ ಮಾಡಿ ಗಾಂಡೀವವನ್ನು ಪಡೆದ ಗಾಂಡೀವಿ, ಇನ್ನು ಮಸ್ತ್ಯಸ್ತ್ರವನ್ನು ಭೇದಿಸಿ ಪಾಂಚಾಲಿಯನ್ನು ಒರೆಸಿದ ಪಾತ, ಫಲ್ಗುಣ, ಕಿರೀಟಿ, ಗಾಂಡೀವಿ, ಧನಂಜಯ, ಮಧ್ಯಮ ಪಾಂಡವ, ಸವಿಸಾಚಿ, ವಿಜಯ ಎಂಬ ದಶನಾಮಗಳಿಂದ ದಶ ದಿಕ್ಕುಗಳಲ್ಲಿಯೂ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಆ ನನ್ನ ಪರಮ ವೈರಿಯಾದ ಅರ್ಜುನ ನನ್ನ ಸಹೋದರ. ಹೇ 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 ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಪ್ರತಿಜ್ಞೆ ಮಾಡಿರುವೆನಲ್ಲೋ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣಿಗಳಿಂದ ಹೇಗೆ ನೋಡಿ ಸಹಿಸಲು ಪಾತ. ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಆವೃತ್ತಕ್ಕೆ ಸಿಕ್ಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಅಯ್ಯೋ ವಿಧಿಯೇ. ಹೇ ಕರ್ಣ, ಪಾಂಡವ ಪುತ್ರನಾದ ನೀನು ಪಾಂಡವ ಕುಮಾರರನ್ನೇ ಕೊಲ್ಲಲು ಯತ್ನಿಸುತ್ತಿರುವೆಯ? ನನ್ನ ತಾಯಿಯನ್ನು ನೋಡ್ಕೊತ ಗಂಗಾ ತೀರಕ್ಕೆ ಹೋಗಬೇಕು. ಕಳ್ಳ
ನಿಲ್ಲು ಕರ್ಣ. ಕರ್ಣ, ನೀನು ಕೃಷ್ಣನು ಸಭೆಯಿಂದ ಹೊರಗೋದ ಕೂಡಲೇ ನಿಮ್ಮ ವಿಷಯವಾಗಿ ಏನೇನೋ ಪ್ರಸ್ತಾಪಿಸಿದರು ಕರ್ಣ. ಈ ಮಾತ ನಿಜವೇ ಶುಕ್ಲಿ? ನಾನು ನಂಬೋದಿಲ್ಲ. ನಂಬೋದ ರಾಜ, ಕರ್ಣನವತಾರ ಹೃದಯವನ್ನು ತಿಳಿಯದ ಕೌರವರು ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಸ್ನೇಹದ ದುರ್ಯೋಧನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಷಯವಾಗಿ ವಾಕ್ಯ ಶಬ್ದಗಳನ್ನಾಡಲು ಹಿರಿಯಲಿಲ್ಲ. ಇವನ್ನೆಲ್ಲ ಕೇಳಿದರು ಆ ದುರ್ಯೋಧನನು ಕೇಳದವರಂತೆ ಸುಮ್ಮನಿದ್ದನು. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖ ಆಗುತ್ತೆ. ಸ್ನೇಹದಲ್ಲಿ ವಂಚನೆ ಶುಕ್ಲಿ. ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರೋದು. ಏನು ನಡೆಯುತ್ತ ಮನೆ ಮಾತನ್ನು ತಿಳಿಸು. ನೀನು ಕೃಷ್ಣನು ಸಭೆಯಿಂದ ಹೊರಗೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನ್ನು ಎಚ್ಚೆತ್ತನು. ಅವನು ಹಸಿದ ಹೆಬ್ಬರಿಯಂತೆ ಆರ್ಭಟಿಸುತ್ತ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಪಾಂಡವರ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷದವರೆಂದು ನಿಂದಿಸಿದರು. ನಂತರ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತರಿಗೂ ಆಜ್ಞೆ ಮಾಡಿದರು. ನಂತರ ಕರ್ಣನಿಗೆ ಸೇನಾಧಿಪತ್ಯವನ್ನು ವಹಿಸಬೇಕೆಂಬ ತನ್ನ ಮನದಿಚ್ಚೆಯನ್ನು ಪ್ರಕಟವಾಗಿ ತಿಳಿಸಿದರು. ಎಲ್ಲವೂ ನಿಶ್ಚಿತವಾಯಿತು. ಆಗ ಆ ಭೀಷ್ಮನು ಕುರುಪಿತಾಮಹನು ಏನು ಹೇಳಿದನು? ಅಸೂಯದಿಂದ ಭೀಷ್ಮನು ಆ ರೀತಿ ಹೇಳಿರುತ್ತಾನೆ. ಆದರೆ ಅವನ ಮಾತುಗಳಿಂದ ನಿನ್ನ ಸೇನಾಪತ್ಯದ ಆಸೆಯು ಭಂಗವಾಯಿತು. ಕರ್ಣ, ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ. ದುರ್ಯೋಧನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಜನಿಸುವಂತೆ ಮಾಡಿದವನಾರು. ನೀನು ಕೃಷ್ಣನು ರಥವನ್ನೇರಿ ಓದಿಯಲ್ಲಿ ಆ ವಿಷಯವನ್ನು ಭೀಷ್ಮನು ದುರ್ಯೋಧನಿಗೆ ತಿಳಿಸಿದನು. ಕುತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ಎಲ್ಲಿ ವಶನಾದೆಯೋ ಏನೋ ಎಂದು ಆ ದುರ್ಯೋಧನನು ಸಂದೇಹ. ಗುರುಕುಲದಲ್ಲಿ ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ? ತಿಳಿದಿರುವುದು. ಆದರೇನು, ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಅವರು ಸೇನಾಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು. ಇದಕ್ಕೆ ಕಾರಣನು ಭೀಷ್ಮ. ಯಾರಾದರೂ ಆಗಲಿ ಸಭೆಯಲ್ಲಿ ಕೆಲವರು ಬಹುವಾಗಿ ಶುದ್ಧೀಕರಿಸಿ ಮಾತನಾಡಲು ಇನ್ನೇನಿಲ್ಲ. ಏನು ಹೇಳಿದವರು? ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ. ಸೂತಕೊಂಡದಲ್ಲಿ ಹುಟ್ಟಿದವನಿಗೆ ಸ್ವಾಮಿ ಭಕ್ತಿ ಎಲ್ಲಿಯದು ಎಂದು ನಿಂದಿಸಿದರು. ಸೂತಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದು. ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟನು. ಶಕುನಿ, ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಈಗಲೂ ಈ ಜನ್ಮದ ದುಷ್ಟಭೂತವು ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪನರಾದ ಆರ್ಯರು ಈ ಸ್ವತಂತ್ರಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಭಾರತಕ್ಕೆ ವಿಸ್ತಾರವಿಲ್ಲ. ಸ್ಥಿರನಾಗೋ ಕರ್ಣ, ದುರ್ಯೋಧನಲ್ಲಿ ನಿನಗಿರುವ ಸ್ನೇಹ ಅವಿದ್ಯ ಸ್ನೇಹವನ್ನು ನಿರಾಕರಿಸುವುದರ ಪ್ರತಿಕಾರವು ನಿನ್ನ ಕೈಯಲ್ಲಿರು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರದಾನ ಮಾಡುವುದಿಲ್ಲವೆಂದು ನೀನು ಪ್ರತಿಜ್ಞೆ ಮಾಡು. ಎಲ್ಲರಿಗೂ ಆಗ ತಿಳಿಯಲಿ ಕೌರವರು ಕರ್ಣನ ಅಸ್ತ್ರವಿದ್ಯದ ಕೌಶಲ್ಯವು ಎಂತಹ ಅನಂತಕಾರಿ ಎಂಬುದು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಹೇಗೆಯಂತೆ ಮನೆಯಲ್ಲಿ ಕುಳಿತುಕೊಳ್ಳಲು ನನ್ನಿಂದಲಾಗದು. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಸ್ವಪಕ್ಷರಿಂದ ಅಪಮಾನ ಹೊಂದುವ ಇಚ್ಛೆ ಇದ್ದರೆ ನೀನು ಅಸ್ತ್ರಧಾರಣ ಮಾಡು. ಹೇಗೆಂದರೆ ದ್ರೋಣಶಲ್ಯಾದಿಗಳು ಇನ್ನೂ ಹೆಚ್ಚಿನ ಅಪಮಾನ ಮಾಡಲು ಇಚ್ಛಿಸಿದಂತೆ ಗುರು ಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ತಟಸ್ಥಭಾವವನ್ನು ಹೊಂದುವನು. ದುರ್ಯೋಧನನಲ್ಲಿ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಿ? ಸರಿಯಾಗಿ ಹೇಳಿದ ಶಕುನಿ. ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರದಾನ ಮಾಡುವುದಿಲ್ಲ. ಇದು ನನ್ನ ಶಪಥ. ಬಹಳ ಹೊತ್ತಾಗಲಿಲ್ಲ ಗುರುರಾಜ. ಆದರೆ ಇಲ್ಲಿ ಒಂದು ಕ್ಷಣವು ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು, ಆಗ ತಿಳಿಯುವ ಶಪಥವೇನೆಂಬುದನ್ನು. ಇಲ್ಲ ಕನ್ನಡ, ನನಗೊಂದು ಸಂತೋಷ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪದದಂತರಾಗಿ ಪಶುಗಳಂತೆ ಜೀವಿಸುವ ಸೂತ ಕುಲದವರಿಗೆ ಸಂತೋಷದ ಸುದ್ದಿ ಎಲ್ಲಿಯದು?
ಕರ್ಣ 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 ಏನು ಸಿಗ್ತದೆ ಈಗಿನ ಕರ್ಣನ ರೀತಿಯೇ ಬೇರಾಗಿರುವುದಲ್ಲ. ನಾನು ಬಹುವಾಗಿ ಯೋಚಿಸಿ ಕರ್ಣನಿಗೆ ಸೇನಾಧ್ಯಕ್ಷ ಪಟ್ಟವನ್ನು ವಹಿಸಬೇಕೆಂದು ನಿರ್ಧರಿಸಿದ್ದೇನೆ. ಅದನ್ನು ತಿಳಿಸೋದಕ್ಕಾಗಿಯೇ ನನಗೆ ಬಂದದ್ದು. ಏನು ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರಿಹಾಸ್ಯವೇ ಕೌರವೇಶ್ವರ? ಏಕೆ ಕರ್ಣನನ್ನು ವೀರಪುರುಷನಲ್ಲವೇ? ಇರಬಹುದು, ಆದರೆ ಆತನನ್ನು ಸೇನಾಧ್ಯಕ್ಷರನ್ನಾಗಿ ಮಾಡುವುದರಿಂದ ಎಷ್ಟು ಜನರ ಅಪಮಾನವಾದ ವಿಧಿಯಾದ ಭೀಷ್ಮ, ಶಸ್ತ್ರಾಚಾರ್ಯರಾದ ದ್ರೋಣ, ಅಶ್ವತ್ಥಾಮ ಇವರೇ ಮೊದಲಾದ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವೇ? ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಎಷ್ಟು ಜನರ ಅಪಮಾನವಾಗುವುದೆಂದು ಯೋಚಿಸಿದೆಯಾ? ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಲ್ಗೊಳ್ಳುವ ಅವರು ಅಸಮಾಧಾನಗೊಂಡರೆ ಇದನ್ನು ಜಯಿಸಲು ಕೂಡ ಹಿಂಜರಿಯುವುದಿಲ್ಲ. ಅಲ್ಲದೆ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರದಾನ ಮಾಡುವುದಿಲ್ಲವೆಂದು ಕರ್ಣನು ಇದೀಗ ನಿಷ್ಕಾರಣವಾಗಿ ನೀನು ಈಗ ಅವರಿಗೆ ಸೇನಾಪತ್ಯವನ್ನು ವಹಿಸಿದರೆ ಅವರ ಶಪಥವನ್ನು ಮೀರಿ ಅದನ್ನು ನಿರ್ವಹಿಸುವಂತಿಲ್ಲ. ಭೀಷ್ಮ ದ್ರೋಣಾದಿಗಳು ಕೋಪಗೊಳ್ಳುವರು. ಯೋಚಿಸಿಕೊಳ್ಳು ರಾಜ. ನಿಜ ಮಾವ, ಆ ಕಾಲದಲ್ಲಿ ಏನು ಮಾಡುವುದು? ಸೇನಾಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮರನ್ನು ಪ್ರಾರ್ಥಿಸಿ. ಈಗ ಸಮಯವಿಲ್ಲ. ಯುದ್ಧವು ಖಂಡಿತವಾಗಿರುವ ಹೋಗು. ಈಗಲೇ ಹೋಗಿ ನಿರೂಪಿಸಾ ಮಹಲನ್ನು. ಹಾಗೆ ಮಾಡುವುದಿಲ್ಲ ಮಾವ, ನೀವು ನನ್ನ ಸಂಗಡಪ್ಪ. ನಡೆ ನಡೆ ದುರ್ಯೋಧನ, ನಡೆ ನಡೆ. అప్పుడు మాట్లాడలేదు